ಇವತ್ತು ಒಂಥರ ಬಜೆಟ್ ಫ್ರೆಂಡ್ಲಿ ನಿಮಗೆ ಈಶಾ ಫೌಂಡೇಶನ್ನ ಹೋಗಿ ವಾಪಸ್ಸು ಅಂದರೆ ಮನೆಯಿಂದ ಈಶಾ ಫೌಂಡೇಶನ್ ಆ್ಯಂಡ್ ಈಶಾ ಫೌಂಡೇಶನ್ ಇಂದ ಬ್ಯಾಕ್ ಹೋಮ್ ವಿತ್ ಅ ಬಜೆಟ್ ಬಿಲೋ 500. ಸೊ ನನ್ನ ಹಿಂದೆ ಏನು ಕಾಣಿಸ್ತಿದೆ ಈ ಸುತ್ತಮುತ್ತಲು, ಇದು ಬಂದ್ಬಿಟ್ಟು ವೆಲ್ಲಯನ್ ಗಿರಿ ಅಂತ ಒಂದು ಪರ್ವತ. ಸದ್ಯಕ್ಕೆ 7 o'clock ಆಗಿದೆ ಆ್ಯಂಡ್ ಫಾಗ್ ಯಾವ ಥರ ಇದೆ ಅಂದರೆ ಇಲ್ಲಿ ಮೈ ಗುಡ್ನೆಸ್ ಫುಲ್ ಮೌಂಟೇನ್ಸೇ ಕವರ್ ಆಗುತ್ತೆ. ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳ್ತಿದ್ನಲ್ಲ ದಟ್ ನಮ್ಮ ಒಂದು ಟ್ರಾವೆಲ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀನಿ. ರಾಜು ಈಶಾ ಫೌಂಡೇಶನ್ ಸದ್ಗುರು ಅವರ ಆದಿಯೋಗಿ ಸ್ಟ್ಯಾಚ್ಯೂ ಇದೆಯಲ್ಲ, ಸೊ ಅಲ್ಲಿಗೆ ಒಂದು ಟ್ರಿಪ್ನ ಹಾಕ್ತಾ ಇದ್ದೀವಿ. ಯಾಕೆ ಅಂತ ಲಾಸ್ಟ್ ಇಯರ್ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ರಿ, ಬಟ್ ಆಫ್ಟರ್ ದಟ್ ಕೋವಿಡ್ ಬಂತು ಆ್ಯಂಡ್ ಪ್ರತಿಯೊಂದು ಕೂಡ ನಮಗೆ ಒಂಥರ ಎಲ್ಲ ಕ್ಲೋಸ್ ಆಗೋಗಿತ್ತು. ಬಟ್ ಫಾರ್ ನಾವ್ ಆ್ಯಕ್ಚುಲಿ ನಾನು ಲಾಸ್ಟ್ ಇಯರೇ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಹೊಸ ವರ್ಷದ ಕರೆಕ್ಟಾಗಿ ಹೋಗೋಣ ಅಂತ ಇವಾಗ ಡೆಸ್ಟಿನೇಷನಲ್ಲಿ ಇದ್ದೀನಿ. ಐ ಮೀನ್ ಇವಾಗ ಸದ್ಯಕ್ಕೆ ಆ್ಯಸ್ ಆಫ್ ನಾವು ನನ್ನ ಇದರಲ್ಲಿದ್ದೀನಿ, ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನಲ್ಲಿ. ಇನ್ನೇನು ಟ್ರೈನ್ ಕೂಡ ಇಲ್ಲೇ ಇದೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಗೈಸ್, ನಾನು ಇವತ್ತು ಟ್ರಾವೆಲ್ ಮಾಡ್ತಿರೋದು ಬಜೆಟ್. ಸೊ ಪ್ರತಿಯೊಬ್ಬರಿಗೂ ಒಂದು ಬಜೆಟ್ ಒಂದು ಡೆಸ್ಟಿನೇಷನ್ಗೆ ಹೋಗ್ಬೇಕಂದ್ರೆ ಎರಡು ಯೋಚನೆ ಮಾಡ್ತಾರೆ, ಹೆಂಗೆ ಹೋಗೋದು ಆ್ಯಂಡ್ ಆಲ್ಸೋ ಬಜೆಟ್ ನೋಡ್ತಾರೆ. ಸೊ ಆ ಬಜೆಟ್ನ ನೋಡೋಕೆ ಹೋದರೆ ನೀವು 10,000 ಆಗುತ್ತೆ, 5,000 ಆಗುತ್ತೆ. ಆದಿಯೋಗಿ ಸ್ಟ್ಯಾಚ್ಯೂನ ಯಾರೇ ನೋಡಿದ್ರು ಅಷ್ಟೇ, ಅದು ಬಿಲ್ಟ್ ಆಗಿದ್ದಾಗಿಂದ ಪ್ರತಿಯೊಬ್ಬರು ಹೋಗಿ ವಿಸಿಟ್ ಕೊಡಲೇಬೇಕು ಅನ್ನೋವಂಥ ಒಂದು ಇಂಟೆನ್ಷನಲ್ಲಿ ಇದ್ದೇ ಇರ್ತಾರೆ, ಒಂದು ಬಜೆಟ್ ಇಂಟೆನ್ಷನಲ್ಲಿ ಇದ್ದೇ ಇರ್ತಾರೆ, ಯೋಚನೆ ಮಾಡ್ತಾರೆ ಯಾರೇ ಆದರೂ. ಅದೇ ರೀತಿ ಇವತ್ತು ನಾವು ಕೂಡ ಒಂದು ಬಜೆಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಊಟ ಕೂಡ ಅಷ್ಟೇ ಮನೆಯಿಂದನೇ ತೊಗೊಂಬಂದು ಮಾಡ್ತಾ ಇದ್ದೀವಿ. ರೈಲ್ವೆ ಸ್ಟೇಷನ್ಸಲ್ಲಿ ಏನು ತಿನ್ನಕ್ಕೆ ಹೋಗ್ತಿಲ್ಲ, ಬಿಕಾಸ್ ನಾವು ಬಜೆಟ್ ಫ್ರೆಂಡ್ಲಿಯಾಗಿ ಟ್ರಾವೆಲ್ ಮಾಡ್ತಿರೋದ್ರಿಂದ ಪ್ರತಿಯೊಂದು ಬಜೆಟು ಮ್ಯಾಟ್ರ್ ಆಗುತ್ತೆ. ಸೊ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ಸದ್ಯಕ್ಕೆ ಟೈಮ್ ಶಾರ್ಪ್ 3:30 ಆಗಿದೆ ಆ್ಯಂಡ್ ಫೈನಲಿ ವಿ ಹ್ಯಾವ್ ರೀಚ್ ಕೊಯಂಬತ್ತೂರ್. ಸೊ ಗೈಸ್, ಸದ್ಯಕ್ಕೆ ಟೈಮ್ ಶಾರ್ಪ್ 4 o'clock ಆಗ್ತಿದೆ. ಸೊ ಕೊಯಂಬತ್ತೂರ್ ರೈಲ್ವೆ ಸ್ಟೇಷನಿಂದ ಗಾಂಧಿಪುರಂ ಬಸ್ ಸ್ಟಾಪ್ ಅಂತ ಒಂದಿದೆ. ಸೊ ಆ ಬಸ್ ಸ್ಟಾಪ್ ಹತ್ರ ಹೋಗಬೇಕು. ಅಲ್ಲಿಂದ ನಮಗೆ ಡೈರೆಕ್ಟ್ ಈಶಾಗೆ ಬಸ್ಸಸ್ ಫೆಸಿಲಿಟೀಸ್ ಇರ್ತವೆ. ಸೊ ಅಲ್ಲಿ ಕೊಯಂಬತ್ತೂರ್ ರೈಲ್ವೆ ಸ್ಟೇಷನಲ್ಲಿ ಕೂಡ ನಾನು ಕೇಳಿದೆ ಪೊಲೀಸ್ ಅವ್ರಿಗೆ, ಎವ್ರಿ ಹಾಫ್ ಅನ್ ಅವರ್ ನಮಗೆ ಬಸ್ಸಸ್ ಫೆಸಿಲಿಟೀಸ್ ಇರುತ್ತಂತೆ. ಸೊ ಇವತ್ತು ನಾವು ಬಂದಿರೋ ಟೈಮ್ ಅಂತೂ ಒಂಥರ ವೀಕೆಂಡ್ ಟೈಮಲ್ಲಿ. ಆ್ಯಂಡ್ ಆಲ್ಸೋ ಇನ್ನೊಂದೇನೆಂದರೆ ಹೊಸ ವರ್ಷಕ್ಕೆ ಕರೆಕ್ಟಾಗಿ ಕೊಯಂಬತ್ತೂರ್ ಈಶಾ ಫೌಂಡೇಶನ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಅಫಿಷಿಯಲ್ ಆಗಿ. ಗೈಸ್, ಇವಾಗ ಗಾಂಧಿಪುರಂ ಬಸ್ ಸ್ಟಾಪ್ ಹತ್ರ ಬರ್ತಾ ಇದ್ದೀವಿ. ಸೊ ಇಲ್ಲಿಂದ ಈಶಾಗೆ ಡೈರೆಕ್ಟ್ ಬಸ್ ಇದೆ, ಲೈಕ್ ಪ್ರಾಬಬ್ಲಿ 1 hour ಜರ್ನಿ ಇರುತ್ತೆ ಇಲ್ಲಿಂದ ಗಾಂಧಿಪುರಂ ಬಸ್ ಸ್ಟಾಪಿಂದ ಈಶಾವರೆಗೂ. ಸೊ ಆ್ಯಸ್ ಆಫ್ ನಾವು ಇದು ಸೀನು, ನೋಡೋಣ ಮುಂದೆ ಏನೇನಾಗುತ್ತೆ. 5 ನಿಮಿಷದಲ್ಲಿ ಫುಲ್ ಬಸ್ಸೇ ತುಂಬಿತ್ತು. ಸೊ ಗೈಸ್, ಫೈನಲಿ ವಿ ಹ್ಯಾವ್ ರೀಚ್ ದ ಈಶಾ ಸೆಂಟರು. ಸೊ ಇಲ್ಲೇ ಇದೆ ನೋಡಿ ಬ್ಯಾಕ್ಗ್ರೌಂಡ್. ಸೊ ಇಲ್ಲಿಂದ ನೀವು ಸ್ಟ್ರೈಟ್ ಹೊಳಗೋದ್ರೆ ನಿಮ್ಮ ವೆಹಿಕಲ್ಸ್ ಜೊತೆ ಹೋಗ್ಬೋದು. ಬಟ್ ಆ್ಯಸ್ ಆಫ್ ನಾವು ನಮಗೆ ಇದು ಎಂಟ್ರೆನ್ಸು. ಸೊ ಬಸ್ಸು ಕೂಡ ಹೋಗುತ್ತೆ, ವೆಹಿಕಲ್ಸ್ ಕೂಡ ಹೋಗುತ್ತೆ. ನಾವು ಸದ್ಯಕ್ಕೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬಸ್ ಒಳಗೆ ಹೋಯ್ತು, ನಾವು ವಾಕಿಂಗಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ. ನಾನು ಗಾಂಧಿಪುರಂ ಬಸ್ ಸ್ಟಾಪಿಂದ ಇಲ್ಲಿಗೆ ನಮಗೆ ಈಶಾಗೆ 50 rupees ಕಾಸ್ಟ್ ಆಗುತ್ತೆ ಬಸ್ಸಲ್ಲಿ. ಅದೇ ನೀವೇನಾದರೂ ಆಟೋ, ಕ್ಯಾಬು ಅಥವಾ ಮತ್ತೊಂದು ಬೇರೆ ಯೂಸ್ ಎಲ್ಲ ಮಾಡೋಕ್ಕೆ ಹೋದರೆ ನಿಮಗೆ ಅಲ್ಲೇ ಹೊಟ್ಟೋಗುತ್ತೆ 500 ಆ ಥರ ರಿಲೇಟ್ ಆಗ್ಬೋದು. ಸೊ ಅದಕ್ಕೋಸ್ಕರ ನೀವೇನು ಮಾಡ್ಬೋದು, ಗಾಂಧಿಪುರಂ ಬಸ್ ಸ್ಟಾಪ್ ತನಕ ಕೊಯಂಬತ್ತೂರು ರೈಲ್ವೆ ಸ್ಟೇಷನಿಂದ ಬೈ ವಾಕೇ ಹೋಗ್ಬೋದು. ಒಂಥರ ಮಾರ್ನಿಂಗ್ ಒಂದು ಒಳ್ಳೆ ವಾಕಿಂಗ್ ಆದಂಗೂ ಆಗುತ್ತೆ. ಈಶಾ ಫೌಂಡೇಶನ್ನ ಮೇನ್ ಸ್ಟ್ರೀಟ್ಸ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಸೊ ಇದೇ ರೋಡಲ್ಲಿ ಸ್ಟ್ರೈಟ್ ಹೋಗ್ತಾ ಹೋದರೆ ನಮಗೆ ನಮ್ಮ ಆದಿ ಯೋಗಿ ಸ್ಟ್ಯಾಚ್ಯೂ ಇದೆ ಅಂತೆ. ಸೊ ಯಾವ ಥರ ಇದೆ, ಏನಿದೆ, ಎತ್ತ ನಮಗಂತೂ ಗೊತ್ತಿಲ್ಲ. ಸೊ ಗೈಸ್, ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೆ ಒಂಥರ ಬಜೆಟ್ ಫ್ರೆಂಡ್ಲಿ ಟ್ರಾವೆಲ್ ಥರ ಹೋಗ್ತಾ ಇರೋದು. ಸೊ ಎಲ್ಲರಿಗೂ ಈಶಾ ಫೌಂಡೇಶನ್ಸು ಅಥವಾ ಯಾವುದೋ ಒಂದು ಟ್ರಾವೆಲ್ ಜಾಗಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಬಟ್ ಕಾರಣಾಂತರದಿಂದ ಬಜೆಟ್ಟು, ಈ ಒಂದು ಬಜೆಟ್ ಪ್ರಾಬ್ಲಮ್ ಯಾವ ಥರ ಅಂದರೆ ಹೋಗೋರು ಮನಸ್ಸಿರುತ್ತೆ ಬಟ್ ಬಜೆಟ್ ಇರಲ್ಲ. ಸೊ ಇವತ್ತು ಒಂಥರ ಬಜೆಟ್ ಫ್ರೆಂಡ್ಲಿಯಾಗಿ ನಿಮಗೆ ಈಶಾ ಫೌಂಡೇಶನ್ನ ಹೋಗಿ ವಾಪಸ್ಸು ಅಂದರೆ ಮನೆಯಿಂದ ಈಶಾ ಫೌಂಡೇಶನ್ ಆ್ಯಂಡ್ ಈಶಾ ಫೌಂಡೇಶನಿಂದ ಬ್ಯಾಕ್ ಹೋಮ್ ವಿತ್ ಅ ಬಜೆಟ್. ಸೊ
ಆ ಬಜೆಟ್ ಏನು 1000 ಅಲ್ಲ ಅಥವಾ 2000 ಅಲ್ಲ, ಬಿಲೋ 500. ಸೊ ಎಷ್ಟೆಷ್ಟಾಗುತ್ತೆ, ಏನೇನಾಯಿತು ಕಂಪ್ಲೀಟ್ ನಿಮಗೆ ಬ್ಲಾಗ್ ಎಂಡಲ್ಲಿ ಗೊತ್ತಾಗುತ್ತೆ. ಸೊ ಆ್ಯಸ್ ಆಫ್ ನೌ ನನ್ನ ಸುತ್ತ ಇರೋದು ಅಡಿಕೆ ತೋಟಗಳು. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಪೂರ್ತಿ ಅಡಿಕೆ ತೋಟಗಳು. ಅಲ್ಲಿ ಕಾಣಿಸ್ತಿದೆಯಲ್ಲ ಮೇಲೆ ಬೆಟ್ಟ, ಅದು ವೆಲ್ಲಂಗಿರಿ ಬೆಟ್ಟ ಅಂತಾರೆ, ಪರ್ವತ. ಆ್ಯಸ್ ಆಫ್ ನೌ ನನಗೆ ಸ್ವಲ್ಪ ಆದಿಯೋಗಿ ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆ. ನಿಮಗೆ ಕಾಣಿಸ್ತಿದೆಯಲ್ವಾ ಗೊತ್ತಿಲ್ಲ, ಬಟ್ ನೋಡಿ ಕಾಣಿಸ್ತಿಲ್ಲ ಅಲ್ವಾ. ಸೊ ಬನ್ನಿ ತೋರಿಸ್ತೀನಿ. ನನಗೆ ಓ ಮೈ ಗಾಡ್, ಆ್ಯಕ್ಚುಲಿ ನಾನು ಡ್ರೀಮ್ ಮಾಡಿದೆ ಗೈಸ್, ಲೈಕ್ ಹೋಗಬೇಕು ಆದಿಯೋಗಿಗೆ, ಸ್ಟ್ಯಾಚ್ಯೂ ನೋಡಬೇಕು. ಶಿವರಾತ್ರಿ ಟೈಮಲ್ಲೆಲ್ಲ ಲೇಸರ್ ಶೋ ಮತ್ತು ಸದ್ಗುರು ಅವರು ನಡೆಸುವಂತಹ ಈವೆಂಟ್ಸ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಅವಾಗೆಲ್ಲ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಹೋಗೋಕ್ಕಾಗಿರಲಿಲ್ಲ, ಕೋವಿಡ್ ಬಂದಿತ್ತು. ಆ್ಯಂಡ್ ಅದಾದಮೇಲೆ ಮತ್ತೊಂದು ಎಲ್ಲ ಬಂದು ಎಲ್ಲೋ ಒಂದು ಕಡೆ ಸ್ಟಾಪೇಜ್ ಕೊಟ್ಟಿತ್ತು. ಬಟ್ ಫೈನಲಿ ನನ್ನ ಫಸ್ಟ್ ಟ್ರಾವೆಲ್ ಡ್ರೀಮ್ ಆಗಿತ್ತಿದು. ಸೊ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದೊಂದು ಹುಚ್ಚಿದೆ ನನಗೆ, ಬಟ್ ಸ್ಟಾರ್ಟಿಂಗ್ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ಆ ಸ್ಟಾರ್ಟಿಂಗ್ ಪಾಯಿಂಟ್ನ ನಾನು ಇವತ್ತು ರೀಚ್ ಆಗಿದ್ದೀನಿ. ಸೊ ನೋಡಿ, ನಿಮಗೂ ಕೂಡ ಇವಾಗ ಈಶಾ ಆದಿಯೋಗಿ ಸ್ಟ್ಯಾಚ್ಯೂ ಕಾಣಿಸುತ್ತೆ. ಆ್ಯಕ್ಚುಲಿ ತುಂಬ ಫಾಗ್ ಇದೆ. ಸೊ ಅರ್ಲಿ ಮಾರ್ನಿಂಗ್ ಸಮಥಿಂಗ್ ಲೈಕ್ 7 o'clock ಆಗ್ತಿದೆ ಇವಾಗ. ಸೊ ಅಲ್ಲಿ ನೋಡಿ ಕಾಣಿಸ್ತಿದ್ಯಾ, ಓ ಮೈ ಗುಡ್ನೆಸ್ ಗೈಸ್, ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಆ ಥರ ನನಗಿವತ್ತು ಒಂಥರ ಫೀಲಿಂಗ್ ಆಗ್ತಿದೆ. ಮೈ ಗುಡ್ನೆಸ್, ವಾವ್ ಗೈಸ್, ಎಕ್ಸ್ಪೀರಿಯನ್ಸ್. ಗೈಸ್ ಸದ್ಯಕ್ಕೆ 7 o'clock ಆಗಿದೆ. ಆ್ಯಂಡ್ ಫಾಗ್ ಯಾವ ಥರ ಇದೆ ಅಂದರೆ ಇಲ್ಲಿ ಮೈ ಗುಡ್ನೆಸ್, ಫುಲ್ ಮೌಂಟೇನ್ಸೇ ಕವರ್ ಆಗೋಗಿದೆ, ಆ ಥರ ಇದೆ ಫಾಗು ನೋಡಿ. ಸೊ ಇಫ್ ಇಟ್ ಆಲ್ ಏನಾದರೂ ನೀವು ಫೇಸ್ ವಾಶ್ ಮಾಡ್ಕೊಬೇಕಂದ್ರೆ ಆ ಫೆಸಿಲಿಟೀಸ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ. ಆ್ಯಂಡ್ ಆಲ್ಸೋ ಈ ಕಡೆ ಎಲ್ಲ ಇನ್ನೂ ಶಾಪ್ಸ್ಗಳಿದ್ದಾವೆ, ಬಟ್ ಸ್ಟಿಲ್ ಇನ್ನೂ ಓಪನ್ ಆಗಿಲ್ಲ ಯಾವುದು, ಬಿಕಾಸ್ ಇಟ್ಸ್ ಸ್ಟಿಲ್ 7 o'clock ಇನ್ ದ ಮಾರ್ನಿಂಗ್ ಗೈಸ್. ಸೊ ನೋಡಿ, ಅಲ್ಲಿದ್ದಾರೆ ಆದಿಯೋಗಿ. ಬಂದಿರೋ ಡೇ ಏನಿದೆ ಇವತ್ತು, ಒಂಥರ ಹೊಸ ವರ್ಷದ ದಿನ. ವಾವ್, ಒಂದು ಪೀಸ್ಫುಲ್ ಜಾಗದಲ್ಲಿ ಬಂದು ಒಂದು ಪೀಸ್ಫುಲ್ ಆಗಿರುವಂತಹ ಎಕ್ಸ್ಪ್ಲೋರೇಷನ್ನ ಮಾಡ್ತಾ ಇದ್ದೀರಿ. ಸೊ ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು. ಸೊ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಎತ್ತ ನೀವು ಬ್ಲಾಗಲ್ಲಿ ನೋಡಿ. ಜಸ್ಟ್ ಎಂಜಾಯ್ ಇಟ್ ಗೈಸ್. ಆ್ಯಂಡ್ ಬೈ ದ ವೇ, ವಿಶಿಂಗ್ ಯು ಆಲ್ ಅ ಹ್ಯಾಪಿ ನ್ಯೂ ಇಯರ್ 2023 ಫ್ರಮ್ ಈಶಾ. ಸೊ ನನ್ನ ಸುತ್ತಮುತ್ತ ಇರೋದು ವೆಲ್ಲಂಗಿರಿ ಮೌಂಟೇನ್ಸ್ ಅಂತ. ಸೊ ಈ ಮೌಂಟೇನ್ಸ್ ಬಂದ್ಬಿಟ್ಟು ನೋಡಿ, ಇಲ್ಲಿಂದ ಸ್ಟಾರ್ಟ್ ಆದರೆ ಗೈಸ್ ಹಂಗೆ ಬಂದು ಈಶ್ವರ ಸೆಂಟ್ರಲ್ ಇದ್ದಾರೆ. ಅವ್ರ ಸುತ್ತಲೂ ಅವ್ರ ಹಿಂದೆ ಒಂಥರ ಸೆಂಟ್ರಲ್ ಇಲ್ಲಿ ಈಶಾ ಇದ್ದಾರೆ. ಬಿಹೈಂಡ್ ಅವರ ಬ್ಯಾಕ್ ಬೆನ್ನಿಂದೆ ಫುಲ್ ಪರ್ವತಗಳು ಒಂಥರ ಲೈಕ್ ಯು ಶೇಪಲ್ಲಿ ಕವರ್ ಆಗಿದೆ. ಅದು ನೋಡೋಕ್ಕಂತೂ ವಾವ್ ಸಾಕಾಗಿದೆ ಗೈಸ್. ಆ್ಯಂಡ್ ಇನ್ನೊಂದು ಏನಂದರೆ, ಈಶಾ ಸುತ್ತಮುತ್ತಲು ಅಡಕೆ ಮರಗಳಿದ್ದಾವೆ. ಒಂಥರ ಎಲ್ಲಿ ನೋಡಿದ್ರು ನೀವು ಜಸ್ಟ್ ನೇಚರ್ನ ಮಧ್ಯದಲ್ಲಿ ಈಶಾ ಅವರಿದ್ದಾರೆ, ಆದಿಯೋಗಿ. ಒಂಥರ ಧ್ಯಾನ ಮಾಡ್ತಿರುವಂತಹ ಜಾಗ ಯಾವಾಗಲೂ ಒಂಥರ ಪೀಸ್ಫುಲ್ ಆಗಿರತ್ತೆ ಅಂತಾರಲ್ಲ, ಅದೇ ರೀತಿ ಇಲ್ಲಿ ನೋಡಿ, ಅಲ್ಲಿ ಈಶಾ ಇದ್ದಾರೆ. ಸುತ್ತಮುತ್ತಲು ಎಲ್ಲಿ ನೋಡಿದ್ರು ನಿಮಗೆ ಜಸ್ಟ್ ಗ್ರೀನ್ರಿ. ಆ್ಯಂಡ್ ಆಲ್ಸೋ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಮಗೆ ಶಿವರಾತ್ರಿ ಟೈಮಲ್ಲಿ ಇಡೀ ಇಂಡಿಯಾದ ಬಾಲಿವುಡ್, ಕಾಲಿವುಡ್, ಸ್ಯಾಂಡಲ್ವುಡ್, ಒಂಥರ ಆಲ್ ದ ಇಂಡಿಯನ್ ಆ್ಯಕ್ಟರ್ಸ್ ಆ್ಯಂಡ್ ಆ್ಯಕ್ಟ್ರೆಸಸ್ ಶಿವರಾತ್ರಿ ಟೈಮಲ್ಲಿ ಇಲ್ಲಿ ಬಂದು ಒಂದು ಈಶಾ ಫೌಂಡೇಶನ್ ಅವರು ಶಿವರಾತ್ರಿ ಯಾವ ರೀತಿಯಲ್ಲಿ ಒಂದು ಗ್ರ್ಯಾಂಡ್ ಸೆಲೆಬ್ರೇಷನ್ನ ಮಾಡ್ತಾರೋ ಆ ಗ್ರ್ಯಾಂಡ್ ಸೆಲೆಬ್ರೇಷನ್ ನಡೆಯುವಂಥ ಜಾಗ ಇದೆ. ಸೊ ಈ ಖಾಲಿ ಸೈಟ್ಸ್ ಅಥವಾ ಜಾಗಗಳೇನು ನೋಡ್ತಾ ಇದ್ದೀರಾ, ಇನ್ನೇನು ನಾವು ಬಂದಿರೋದು ಕರೆಕ್ಟಾಗಿ ನ್ಯೂ ಇಯರ್ ಟೈಮಲ್ಲಿ. ಸೊ ಇನ್ನೊಂದು ಪ್ರಾಬಬ್ಲಿ ಲೈಕ್ ಫೆಬ್ರವರಿ ಟೈಮಲ್ಲಿ ಶಿವರಾತ್ರಿ ಬಂದರೆ ಈ ಫುಲ್ ಜಾಗ ಫುಲ್ ಕವರ್ಡ್ ಆಫ್ ಪೀಪಲ್ಸ್ ಆಗೋಗಿರುತ್ತೆ. ಸೊ ನಾವು ಬಂದಿರೋ ಟೈಮ್ ಕೂಡ ಇವಾಗ ಒಂಥರ ಹಂಗೆ ಇದೆ. ಎಲ್ಲಿ ನೋಡಿದ್ರು ಜನ ನೋಡಿ, ಫುಲ್ಲು ಜನ ಗೈಸ್. ವಾವ್, ಅಲ್ಲಿ ನೋಡಿ ಕರೆಕ್ಟಾಗಿ ಅಲ್ಲಿ ಸನ್ರೈಸ್ ಆಗ್ತಿದೆ. ಆ್ಯಂಡ್ ಅದೇ ಟೈಮಿಗೆ ಕರೆಕ್ಟಾಗಿ ನಾವು ನ್ಯೂ ಇಯರ್ ಟೈಮಿಗೆ ಆದಿಯೋಗಿ ಅವ್ರನ್ನ ನೋಡೋಕೆ ಬಂದಿದ್ದೀವಿ. ಸೊ ಕರೆಕ್ಟಾಗಿ ನ್ಯೂ ಇಯರ್ಗೆ ಐ ಥಿಂಕ್ ಇಟ್ಸ್ ಅ ಬೆಸ್ಟ್ ಸ್ಟಾರ್ಟ್ ಆಫ್ ಮೈ ಲೈಫ್ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಮೇಲೆ
ಯಾರು ನೋಡಿದ್ರು ಫೋಟೋಸ್ ಇಟ್ಕೊತಾ ಇದ್ದಾರೆ, ರೀಲ್ಸ್ ಮಾಡ್ತಾ ಇದ್ದಾರೆ, ಒಂಥರ ವಾವ್. ನೋಡಿ ಗೈಸ್, ಎಲ್ಲಿ ನೋಡಿದ್ರು ಜನ ಸಾಗರ. ಈ ಕಂಪ್ಲೀಟ್ ಬಾಡಿ ಬಂದ್ಬಿಟ್ಟು ಸ್ಟೀಲಲ್ಲಿ ಮಾಡಿರುವಂತಹ ಒಂದು ಬಾಡಿ. ಸೊ ಕಂಪ್ಲೀಟ್ ಸ್ಟೀಲ್ ಇದು. ಇದೆಲ್ಲ ಕಾಣಿಸ್ತಿದೆಯಲ್ಲ, ಇದು ಪೂರ್ತಿ ರುದ್ರಾಕ್ಷಿ ಗೈಸ್. ಫುಲ್ ಕೊರಳಿಗೆ ಹಾಕಿರುವಂತಹ ರುದ್ರಾಕ್ಷಿ ಇದು. ಸೊ ನೀವೇನಾದ್ರು ಅರ್ಲಿ ಮಾರ್ನಿಂಗ್ ಬಂದರೆ ಗೈಸ್, ಈ ಜಾಗಗಳು ಏನಿದಾವೆ ಈ ಪೂರ್ತಿ ಜಾಗದಲ್ಲಿ ಇಲ್ಲಿನ ಈಶಾ ಮೆಂಬರ್ಸ್ಗಳಿರ್ತಾರಲ್ಲ, ಅವರು ಯೋಗ ಕ್ಲಾಸ್ ಯೋಗ ಮಾಡ್ತಾ ಇರ್ತಾರೆ, ಅಥವಾ ಮೆಡಿಟೇಷನ್ಸು ಪ್ರತಿಯೊಂದು ಆ ಥರ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಏನು ಆದಿಯೋಗಿ ಸ್ಟ್ಯಾಚ್ಯೂ ಇದೆ, ಇದು ಬಿಹೈಂಡ್ ಬ್ಯಾಕ್ ಸೈಡ್. ಸೊ ಇದು ಒಂಥರ ಹೇರ್ಸ್ ಇದೆಯಲ್ಲ, ಅವ್ರ ಹೇರ್ಸ್ನ ರೆಪ್ರೆಸೆಂಟ್ ಮಾಡುತ್ತಿದ್ದು. ಹೌದು, ವಾವ್ ಮೈ ಗುಡ್ನೆಸ್. ಸೊ ನೀವು ಯಾರನ್ನೇ ನೋಡಿದ್ರು ದೆಲ್ ಬಿ ಆನ್ ಒನ್ಲಿ ಒನ್ ಥಿಂಗ್. ಸೊ ಪ್ರತಿಯೊಬ್ಬರು ಟಿ ಶರ್ಟ್ಸು ಕೂಡ ಅಷ್ಟೇ, ಓನ್ಲಿ ಕಾನ್ಸೆಪ್ಟ್ ಅವ್ರದ್ದು ಸೇವ್ ಸಾಯಿಲ್. ಬಿಕಾಸ್ ಕೆಮಿಕಲ್ ಫ್ರೀ ಸಾಯಿಲ್ನ ಮಾಡಬೇಕು, ಲೈಕ್ ಕೆಮಿಕಲ್ಸ್ ಯೂಸ್ ಮಾಡದೆ ಆರ್ಗ್ಯಾನಿಕ್ ವೇಯಲ್ಲಿ ನಮ್ಮ ಸಾಯಿಲ್ನ ಸೇವ್ ಗಾರ್ಡ್ ಮಾಡಬೇಕು ಅನ್ನೋವಂತಹ ಒಂದು ಇಂಟೆನ್ಷಲಿ ಸದ್ಗುರು ಅವರು ಒಂದು ಇನಿಷಿಯೇಟಿವ್ ತೊಗೊಂಡು ಸೇವ್ ಸಾಯಿಲ್ ಅನ್ನೋವಂತಹ ಒಂದು ಥೀಮ್ನ ಮಾಡಿದರು. ಆ್ಯಂಡ್ ಇಲ್ಲಿ ನೋಡಿ, ನಾನು ಅವಾಗಲೇ ಹೇಳಿದ್ನಲ್ಲ ಲೈಕ್ ಮೆಡಿಟೇಷನ್ಸ್ ಮಾಡ್ತಾ ಇರ್ತಾರೆ ಅಂತ. ಸೊ ಅದೇ ರೀತಿ ಇವರು ಕೂಡ ಅಲ್ಲಿ ಮಾಡ್ತಿದ್ದಾರೆ ಮೆಡಿಟೇಷನ್. ಸೊ ಲೆಟ್ಸ್ ನಾಟ್ ಡಿಸ್ಟರ್ಬ್ ದೆಮ್. ಸೊ ಇಲ್ಲಿ ನೋಡಿ, ಇದು ಬಿಹೈಂಡ್. ಸೊ ನೋಡಿ, ಇವರು ಕೂಡ ಯೋಗ ಮಾಡ್ತಿದ್ದಾರೆ ಇಲ್ಲಿ. ಆ್ಯಂಡ್ ಅಲ್ಲೂ ಕೂಡ ಒಬ್ರು ಫಾರಿನರ್, ಅವರು ಯೋಗ ಮಾಡ್ತಿದ್ದಾರೆ. ಸೊ ಇಲ್ಲಿ ನಮ್ಮ ಸೂರ್ಯದೇವ ಮೇಲೆ ಬರ್ತಾ ಇದ್ದಾರೆ. ಆ್ಯಂಡ್ ಆಪೋಸಿಟಲ್ಲೇ ನಮ್ಮ ಜಗದ್ಗುರು ಆದಿಯೋಗಿ ಈಶ್ವರ. ಸೊ ಗೈಸ್, ನೀವು ಆ ಕಡೆ ಈಶಾ ಬ್ಯಾಕ್ ಸೈಡ್ ಬಂದರೆ, ಹಾಗೆ ಈ ಕಡೆ ನೀವು ಹೋಗ್ತಾ ಇದ್ರೆ ಈ ರೋಡಲ್ಲಿ ನಿಮಗೆ ಧ್ಯಾನಲಿಂಗಂ, ಚಂದ್ರಖಂಡ್ ಮತ್ತು ಇನ್ನು ಬೇರೆ ಬೇರೆ ಟೆಂಪಲ್ಸ್ಗಳೆಲ್ಲ ಈ ರೋಡಲ್ಲಿ ಇರುತ್ತೆ. ಸೊ ಇಲ್ಲಿಂದ ಲೈಕ್ ಇಟ್ ಡಿಪೆಂಡ್ಸ್, ಲೈಕ್ ನೀವು ವಾಕಿಂಗೇ ಹೋಗ್ಬೋದು ಅಥವಾ ಆರಾಮಾಗಿ ಬುಲಕ್ ಕಾರ್ಟ್ಸು ಬರ್ತವೆ. ಸೊ ಆ ಬುಲಕ್ ಕಾರ್ಟ್ ರೈಡ್ಸ್ನ ಕೂಡ ಮಾಡ್ಕೊಂಡು ಹೋಗ್ಬೋದು.